ಅದ್ರದ್ದೇನು ಸರ್. ಬಟ್ ಈಗ ನಾವು ನೀರಿನ ಬಗ್ಗೆ ಮಾತನಾಡ್ತಿದೀವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ ನೀರಿನ ದರ ಏರಿಕೆ ಮಾಡೋದು ಅನಿವಾರ್ಯ ಅನ್ನೋ ಎಕ್ಸ್ಪ್ಲನೇಷನ್ ಬರ್ತಾ ಇದೆ. ಯಾಕಂದ್ರೆ 10 ವರ್ಷದಿಂದ ಏರಿಕೆ ಆಗಿಲ್ಲ. ನಿರ್ವಹಣೆ ಎಷ್ಟರ ಮಟ್ಟಿಗೆ ಕಷ್ಟ ಆಗಿದೆ ಅಂದ್ರೆ ಕರೆಂಟ್ ಬಿಲ್ ಕೋಟಿ ಲೆಕ್ಕದಲ್ಲಿ ಬಾಕಿ ಉಳಿದು ಬಿಟ್ಟಿದೆ ಜಲಮಂಡಳಿಯದ್ದು. ಜಲಮಂಡಳಿ ಉಳಿಬೇಕು ಅಂತಂದ್ರೆ ದರ ಏರಿಕೆ ಅನಿವಾರ್ಯ. ಬಟ್ ಇದನ್ನ ಜನರಿಗೆ ಕನ್ವಿನ್ಸ್ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ವಿಫಲ ಆಗ್ತಾ ಇದೆಯಾ ಈ ಅನಿವಾರ್ಯತೆ, ಅಥವಾ ಬಿಜೆಪಿ ಬಿಟ್ಟು ಹೋದ ಬರ್ಡನ್ ನಿಜಕ್ಕೂ ಹೌದಾ ಇದು ಅಂತ? ಏನು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸು ನಡ್ಕೊಂಡೇ ಬಂದಿದೆ. ಇವ್ರು ಬಂದ ತಕ್ಷಣ ಒಂದೇ ದಿನದಲ್ಲಿ ಸರಿಯಾಗತ್ತೆ ಇವ್ರ ಕೈಲೂ ಮಾಡೋಕ್ಕಾಗಲ್ಲ, ಮಾಡ್ತಾ ಇಲ್ಲ. ಈಗ ಪ್ರಯತ್ನಗಳಾದ್ರೆ ಓಕೆ. ಈಗ ನಾನು ಅದನ್ನೇ ಹೇಳ್ತಿಲ್ಲ, ಸಾರಿಗೆ ಇರ್ಬೋದು, ಬಸ್ ವ್ಯವಸ್ಥೆ ಇರ್ಬೋದು, ನೀರಿನ ದರಗಳು ಹಾಗೆ ಇರಲ್ಲ. ಜಾಸ್ತಿ ಆಗತ್ತೆ, ಜನ ಕಟ್ತಾರೆ, ಜನ 2 ದಿನದಲ್ಲಿ ಕಟ್ಬಿಟ್ಟು ಮರೀತಾರೆ. ಜನ ಏನಂತಾರೆ, ಜನರ ಶಾರ್ಟ್ ಮೆಮರಿ ಅವ್ರದ್ದು. ಈಗ ನೀವೇ ಬಾಯ್ ಬಿಡ್ಕೋತಾರಲ್ಲ, ಜನ ಹಾಗಂತೇಳಿ ಮನೇಲಿ ಕೂತ್ಕೋತಾರ ಬಸ್ ದರ ಜಾಸ್ತಿ ಮಾಡಿದ್ರೆ, ಅಥವಾ ನೀರಿನ ದರ ಜಾಸ್ತಿ ಮಾಡಿದ್ರೆ ಜನ ಕೊಡದೇ ಇರ್ತಾರ, ಕೊಟ್ಟೆ ಕೊಡ್ತಾರ. ಬಟ್ ಜನರಿಗೆ ಒಂದು ಆಕ್ರೋಶ ಏನಂದ್ರೆ, ನಮ್ಮ ಹೊರೆಯನ್ನು ಕಡಿಮೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅವರಿಗೆ ಬೇಸರ ಇರದ್ದೇ ಇರುತ್ತೆ. ನೋಡಿ, ಇವರಿಗೆ ವೈಜ್ಞಾನಿಕವಾಗಿ ಮಾಡೋದಿದ್ರೆ, ನಾ ಹೇಳಿದ್ನಲ್ಲ, ನಾವು ಸೇವಾ ವಲಯವನ್ನ ಹೇಗೆ ಮಾಡಬೇಕು, ನಾನು ಹೇಳಿದ್ರಲ್ಲ, ಇವರು ಸರಿಯಾಗಿ ಏನು ಈಗ ಉಚಿತ ನೀರು ಬೇಡವೇ ಬಿಡಬೇಡಿ, ನೀರಿನ ದರ ಮಾಡಲಿ, ಜಾಸ್ತಿ ಮಾಡಲಿ. ಆದರೆ ಜನಸಾಮಾನ್ಯಗೆ ಇದು ಹೊರೆ ಆದರೆ ಇವ್ರು ಅವ್ರಿಗೆ ರೀಚ್ ಆಗಬೇಕು. ನೀವು ಸರಿಯಾಗಿ ನೀರು ಕೊಟ್ಟರೆ ನೀರಿನ ದುಡ್ಡು ಕೊಡೋಕೆ ಜನ ರೆಡಿ ಇದ್ದಾರಪ್ಪ, ಹೌದಲ್ವ? ಈಗ ನೀವು ಬಾಟಲ್ ನೀರನ್ನ ಹೊರಗಡೆ ದುಡ್ಡು ಕೊಟ್ಬಿಟ್ಟೆ ಕುಡಿತಾರೆ. ಇನ್ನು ಅವರು ನೀವು BWS ಕೊಟ್ಟ ನೀರನ್ನೇ ದುಡ್ಡು ಕೊಡಲ್ವಾ? ನೀವು ಸರಿ ಕೊಟ್ರೆ, ಆ ಸಿಸ್ಟಮ್ ಚೆನ್ನಾಗಿ ಮಾಡಿದ್ರೆ, ಅವ್ರಿಗೆ ಬೇಕಾದಂಗೆ ನೀರುಗಳು ಕೊಟ್ರೆ ಜನ ದುಡ್ಡು ಕೊಟ್ಟು ತಗೋತಾರೆ. ನಾನು ಅದೇ ಬಸ್ ವಿಚಾರಕ್ಕೂ ಬಂದಾಗ, ನೀವು ಒಳ್ಳೆ ಸರ್ವಿಸ್ ಕೊಟ್ರೆ, ಒಳ್ಳೆ ಬಸ್ಗಳು ಹಾಕಿದ್ರೆ ಜನ ಖುಷಿಯಲ್ಲಿ ಹೋಗ್ತಾರೆ, ದುಡ್ಡು ಜಾಸ್ತಿ ಕೊಟ್ಟು ಹೋಗ್ತಾರೆ. ಬಿಜೆಪಿ ಬಹಳ ಸ್ಮಾರ್ಟ್ಲಿ ಈಗ ಯಾವ ಹಂತದಲ್ಲಿದೆ ಅಂದ್ರೆ, ಬೆಂಗಳೂರು ವ್ಯಾಪ್ತಿಯಲ್ಲಿ ನೀರಿನ ದರ ಏರಿಕೆ ಮಾಡೋದು ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಶಾಸಕರು, ಇದು ಸರ್ ತಮ್ಮ ಗಮನಕ್ಕೂ ಇರ್ಲಿ, ಬಿಜೆಪಿ ಶಾಸಕರನ್ನ ಒಳಗೊಂಡು ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ ಅಂತ ಹೇಳಿ DCM ಹೇಳಿದ್ದಾರೆ. ಅಲ್ಲಿ ಮಾತನಾಡ್ಬೇಕಲ್ಲ ನೀವು, ಅಂದ್ರೆ ನಿಮ್ಮ ಶಾಸಕರು ಮಾಧ್ಯಮಗಳ ಮುಂದೆ, ಮಾಧ್ಯಮದ ಕ್ಯಾಮ್ರಾ ಮುಂದೆ, ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳಲ್ಲಿ ದೊಡ್ಡ ಧ್ವನಿ ಎತ್ತವರು ಅಲ್ಲೇನು ಅಭಿಪ್ರಾಯ ಕೊಡ್ತಿದ್ದೀರಿ? ಬೆಂಗಳೂರಿನ ಬಿಜೆಪಿ ಶಾಸಕರ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ಆಗ್ಬಿಡುತ್ತಾ ಬೆಲೆ ಏರಿಕೆ? ಅವ್ರು ಕೇಳ್ತೀನಿ ಅಂತ ಹೇಳ್ತಾರೆ. ನಾನು ಇದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಹೇಳ್ತೀನಿ ಮೇಡಮ್. GST ಕೌನ್ಸಿಲ್ ಬಗ್ಗೆ ಪದೇ ಹೇಳ್ತಾರಲ್ಲ, GST ಕೌನ್ಸಿಲ್ಗೆ ಹೋಗ್ತಾರಲ್ಲ ಮಿನಿಸ್ಟ್ರು, ಅವಾಗೆಲ್ಲ ಅದಕ್ಕೆ ನೋಟಿಫಿಕೇಶನ್ ತಗಾದೆ ಯಾವಾಗ ಯಾಕೆತ್ತಲ್ಲ, ಅಲ್ಲಿ ಸುಮ್ಮನೆ ಇರ್ತಾರೆ. ಅಲ್ಲಿ ಎಲ್ಲಾ ಸ್ಟೇಟ್ಗಳು ಡಿಸ್ಕಸ್ ಮಾಡಿದಾಗ ಎಲ್ಲದಕ್ಕೂ ಅಗ್ರಿ ಆಗ್ಬಿಟ್ಟೆ ಬರ್ತಾರೆ. ಅಗ್ರಿ ಆಗ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬೇರೆ ಸ್ಟೇಟ್ಮೆಂಟ್ಸ್ ಕೊಡುವಂತದ್ದು. ಇದೇ ಸರ್ ಡಬಲ್ ಸ್ಟ್ಯಾಂಡರ್ಡ್ ಹೇಳ್ತಾ ಇರೋದು. ಡಬಲ್ ಸ್ಟ್ಯಾಂಡರ್ಡ್ಸ್ ಮಾಡಬೇಡಿ ಅಂತ ಹೇಳ್ತಾರೆ ಜನರಿಗೆ. ಡಬಲ್ ಸ್ಟ್ಯಾಂಡರ್ಡ್ಸ್ ಮಾಡಬೇಡಿ ಸರ್. ನೀವ್ ಹೇಳಿದೆ ಎಲ್ರಿಗೂ ಉಚಿತ ಅಂತ. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಬೆಲೆ ಏರಿಕೆ ನಿಶ್ಚಿತ, ಪ್ರತಿಯೊಬ್ಬರಿಗೂ ಬೆಲೆ ಏರಿಕೆ ನಿಶ್ಚಿತ. ನಿಮ್ಮ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು. ಬಂದಿರೋದನ್ನೇ ಬೆಲೆ ಏರಿಸಕ್ಕೆ ನಿಶ್ಚಿತ. ಯದುಕುಮಾರ್ ಅವರೇ, ಇದು ಜನರ ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ಯದುಕುಮಾರ್ ಸರ್ ಆಯ್ತು. ಇವತ್ತು ಜನರ ವಿಚಾರ ಆಗಿರೋದ್ರಿಂದ ರಿಪಬ್ಲಿಕ್ ಕನ್ನಡದ ಲೈವ್ ಡಿಬೇಟ್ ನಲ್ಲಿ ವಾಯ್ಸ್ ಮ್ಯೂಟ್ ಕೇಳಿಸ್ಕೊಳ್ಳಿ. ಯದು ಸರ್, ಜನರ ಡೈರೆಕ್ಟ್ ರಿಯಾಕ್ಷನ್ ಅನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಕೂಡ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ. ನಿಮಗೇನ್ ಅನಿಸ್ತಾ ಇದೆ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ಹೆಚ್ಚಿತ್ತ ಅಥವಾ ಕಾಂಗ್ರೆಸ್ನ ಅವಧಿಯಲ್ಲ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಿದ್ಯಾ? ಇದರ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ದೂರವಾಣಿ ಕರೆ ಇದೆ. ಪ್ರಸಾದ್ ಅಂತ ಹೇಳಿ ಕುಣಿಗಲ್ನಿಂದ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ತೆ ಮೇಡಮ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡಿ, ಯಾವ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ಹೆಚ್ಚು? ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಿದೆ. ಯಾಕೆ ಅನಿಸ್ತಿದೆ ಹೀಗೆ? ಯಾಕೆಂತಂದ್ರೆ ಬಿಜೆಪಿ ಸರ್ಕಾರ ಅಷ್ಟು ಎಲ್ಲ ಬೆಲೆಗಳು ನಿಗದಿ ಆಗಿರ್ಲಿಲ್ಲ ಮೇಡಮ್, ಚೆನ್ನಾಗಿತ್ತು ನಮ್ಗೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವಾಗ ನಮ್ಗೆ ಜಾಸ್ತಿ ದುಬಾರಿ ಆಗಿದೆ ಮೇಡಮ್. ಎಲ್ಲ ನೀರು, ಹಾಲು, ಕರೆಂಟ್ ಬಿಲ್ಲು ಎಲ್ಲ ಜಾಸ್ತಿ ಆಗಿದೆ ಮೇಡಮ್. ಇನ್ನೊಂದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ, ಬಿಜೆಪಿ ಕಾರ್ಯಕರ್ತ ಅಥವಾ ಲೀಡರ್ ಸರ್ ತಾವು? ಹಾ ಮೇಡಮ್, ಬಿಜೆಪಿ ಒಂದು ಸದಸ್ಯ ಅವ್ರೆ. ನೀವು ಬಿಜೆಪಿ ಸದಸ್ಯರ, ಹಂಗಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ದೀರಾ? ಹೌದು ಮೇಡಮ್. ರೈಟ್. ಧನ್ಯವಾದ ಪ್ರಸಾದ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಹೋಗೋಕ್ ಮುಂಚೆ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು 4 ಟ್ವೀಟ್ ಮಾಡಿದೆ ಬಿಜೆಪಿ. ಕ್ವಿಕ್ ಆಗಿ ಅದನ್ನು ತಗೊಂಡ್ಬಿಟ್ಟು ಬ್ರೇಕ್ ಹೋಗ್ಬೋದಾ ಅಂತ ಹೇಳಿ ಪ್ಯಾನಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗ ನೀರಿನ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ವಿ. ಬಸ್ಗಳ ಟಿಕೆಟ್ ದರ ಏರಿಕೆ ಯಾಕೆ ಅನ್ನೋದ್ರ ವಿಶೇಷ ವಿಶ್ಲೇಷಣೆ
ಬಿಜೆಪಿ ಮಾಡಿದೆ. ದೆಹಲಿಯಲ್ಲಿ ಚುನಾವಣೆ ನಡೀತಿದೆ, ಹಿಂಗಾಗಿ ದೆಹಲಿ ಚುನಾವಣೆ ಖರ್ಚಿಗಾಗಿ ಕನ್ನಡಿಗರ ಜೇಬಿಗೆ ಕನ್ನ ಅಂತೆ 15% ಟಿಕೆಟ್ ದರ ಏರಿಕೆ ಮಾಡಿರೋದು ದೆಹಲಿ ಚುನಾವಣೆಗಂತೆ. ಹೌದಾ? ಬಿಜೆಪಿಗೆ ಯಾಕೆ ಅನ್ನಿಸ್ತು ಅಂತ ಪ್ರಶ್ನೆ ಕೇಳೋಣ. ಕಾಂಗ್ರೆಸ್ನವರು ಹೌದಾ ಇಲ್ವಾ ಅಂತ ಹೇಳಿ ಉತ್ತರ ಕೊಡ್ಲಿ. ಇದಾದ ನಂತರದಲ್ಲಿ ಮತ್ತೊಂದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಬೆಲೆ ಏರಿಕೆಯನ್ನು ಹಗ್ಗದಲ್ಲಿ ಹಿಡಿದು ಎಳಿಲೇಬೇಕು ಅನ್ನೋ ಅನಿವಾರ್ಯತೆ ಇದೆ ಅನ್ನೋ ರೀತಿಯಲ್ಲಿ ಒಂದು ಟ್ವೀಟ್ ಕೂಡ ಮಾಡಿದೆ ಬಿಜೆಪಿ. ಇದು ಕೂಡ ಸ್ಪಷ್ಟೀಕರಣ ಕೇಳ್ಬಿಡೋಣ. ಅದಾದ ನಂತರದಲ್ಲಿ ಮತ್ತೊಂದು ಟ್ವೀಟ್ ಕಡೆ ಕೂಡ ಗಮನ ಕೊಡೋಣ. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಬಾಣಂತಿಯರ ಬದುಕಿನ ಗ್ಯಾರಂಟಿ ಇಲ್ಲ, ಬಡವರಿಗೆ ಉಳಿತಾಯದ ಗ್ಯಾರಂಟಿ ಇಲ್ಲ, ಮಧ್ಯಮ ವರ್ಗದವರಿಗೆ ನೆಮ್ಮದಿಯ ಗ್ಯಾರಂಟಿ ಇಲ್ಲ. ಸಾಲು ಸಾಲು ಆರೋಪ. ಉತ್ತರ ತಿಳ್ಕೊಳ್ಳೋಣ. ಹುಬ್ಬಳ್ಳಿ ಮಂದಿ ಈ ಬೆಲೆ ಏರಿಕೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕ್ವಿಕ್ ಆಗಿ ಅದನ್ನೊಂದನ್ನು ಗಮನಿಸ್ಕೊಂಡ್ಬಂದು ಚರ್ಚೆ ಮುಂದುವರಿಸೋಣ. ಸದ್ಯ ನಾನೀಗ ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣ, ಇದು ಕೂಡ ಅಂದ್ರೆ ಹೊಸೂರು ಬಸ್ ನಿಲ್ದಾಣದ ಆವರಣದಲ್ಲಿದ್ದೀನಿ. ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಕಾದು ಕುಳಿತಿದ್ದಾರೆ ಬಸ್ಗಾಗಿ. ಅವ್ರನ್ನ ಒಬ್ಬೊಬ್ಬರನ್ನಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಬಸ್ ಪ್ರಯಾಣದ ಬಗ್ಗೆ, ಹೆಚ್ಚಳದ ಬಗ್ಗೆ ಏನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ. ಸರ್, ಈಗ ಇವತ್ತಿನಿಂದ ಬಸ್ ಪ್ರಯಾಣ ಟಿಕೆಟ್ ಬಸ್ ಚಾರ್ಜ್ ಜಾಸ್ತಿ ಮಾಡ್ಯಾರ್ರಿ, ಏನ್ ಹೇಳ್ತೀರಿ? ಏನ್ ಅನ್ಸುತ್ತೆ? ಬಸ್ ಚಾರ್ಜ್ ಕಮ್ಮಿ ಆಗ್ಬೇಕ್ರಿ. 25 ಇದ್ದಿದ್ದು 31 ಆಗೈತ್ರಿ. ಈಗ ರೇಟ್ ಕಮ್ಮಿ ಆಗ್ಬೇಕ್ರಿ. ಅದು ನಾವು ದುಡ್ಕೊಂಡ್ ತಿನ್ನಾರ್ರಿ. ಈಗ ಎಲ್ಲಿಗೆ ಹೊಂಟಿದ್ರಿ ಸರ್ ನೀವು? ಎಲ್ಲಿಗೆ ಹೊಂಟಿದ್ರಿ? ಹಿರೇವನಹಳ್ಳಿ. ಅಲ್ಲಿಂದ ರೀ ಕೆಲ್ಸಕ್ಕೆ ಬರ್ತೀರಿ ಹುಬ್ಬಳ್ಳಿಗೆ? ನಾವು ಡೈಲಿ ಕೆಲ್ಸಕ್ಕೆ ಬರ್ತೀವ್ರಿ. ಅದಕ್ಕೆ ಬಸ್ ಚಾರ್ಜ್ 31 ರೂಪಾಯಿ ಆಗೈತ್ರಿ. ಈಗ ಅದಕ್ಕೆ 25 ಇದ್ದರೆ ಇದು ಆಕತ್ರಿ. 31 ಇದು ಆಗೋದಿಲ್ಲ, ದುಡ್ಕೊಂಡ್ ತಿನ್ನಾರ ನಾವು. ಈಗ ಇಷ್ಟು ದಿನ 25 ಇತ್ತು, ಈಗ 31 ರೂಪಾಯಿ ಆಗೈತಿ ನಿಮ್ಮೂರಿಗೆ. 31 ಆಗೈತ್ರಿ. ಈಗ ಅದಕ್ಕೆ ರೇಟಿನ ಸಂಬಂಧ ಇದ್ರ ಮಾಡತ್ರಿ. ನೀವು ಯಾವ್ರಿಗೆ ಹೊಂಟಿರಿ ಸರ್? ನಾವು ಕಲಗಟ್ಟಿಗೆ ಹೋಗ್ತೇವೆ. ಕಲಗಟ್ಟಿಗೆ ಹೋಗ್ತೀರಿ. ಬಸ್ ಚಾರ್ಜ್ ಹೆಚ್ಚಿಗೆ ಆಗೈತ್ರಿ, ಕಡಿಮೆ ಆಗ್ಬೇಕು. ಈಗೆಲ್ಲ ರೈತರಿಗೆ ಕೈಯಾಗ ದುಡ್ಕೊಂಡು ತಿನ್ನಾರ, ಮತ್ತು ದುಡ್ಕೊಂಡು ತಿನ್ನಾರಂದ್ರೆ ವ್ಯತ್ಯಾಸ ಆಕತಿ. ಅದಕ್ಕೆ ಕಡಿಮೆ ಮಾಡಿದ್ರೆ ಭಾಳ ಒಳ್ಳೇದಾಕತ್ರಿ. ಅದ್ರ ಸಂಬಂಧ ಎಲ್ಲರೂ ರೈತರು ಭಾಳ ಹೋರಾಡ್ತಾರೆ ರೀ. ಟಿಕೆಟು ಜಾರ ಹೆಚ್ಚಿಗೆ ಆಯ್ತು, ಕಡಿಮೆ ಆಗ್ಬೇಕು. ಇದರಿಂದ ದುಡಿಯೋರಿಗೆ ದಿನ ಓಡಾಡೋರಿಗೆ ತ್ರಾಸ ಆಕತಿ ಅಂತೇಳಿ ಎಲ್ಲರೂ ಹೇಳ್ಯಾರ. ಕಡಿಮೆ ಮಾಡಿರಿ ಒಟ್ಟು. ಒಂದ್ ಕಡೆ ಬಸ್ನಾಗ ಅಡ್ಡಾಡ್ರು ಅಂದ್ರ ಬಡ ಜನರು, ಮಧ್ಯಮ ವರ್ಗದವ್ರು ಅಡ್ಡಾಡ್ತಾರ. ಈ ಒಂದ್ ರೀತಿ ಬೆಲೆ ಏರಿಕೆನೂ ಜಾಸ್ತಿ ಐತಿ, ಹಾಲಿನ ರೇಟ್ ಜಾಸ್ತಿ ಆಗೈತಿ, ಏನು ಗೊಬ್ಬರ ರೇಟ್ ಜಾಸ್ತಿ ಆಗೈತಿ, ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತಿ. ಈಗ ಬಸ್ ಚಾರ್ಜ್ ಜಾಸ್ತಿ ಆಗೈತಿ. ಬಸ್ ಚಾರ್ಜ್ನು ಜಾಸ್ತಿ ಆಗೈತ್ರಿ. ಎಲ್ಲ ರೇಟು ಹೆಚ್ಚಿಗೆ ಆಗಿ ಬಸ್ ಚಾರ್ಜ್ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಇರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.